ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯಕರ್ತೃಭ್ಯೋ ಶ್ರೀಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಈ ಆತ್ಮತತ್ವ ಹೇಳತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿ ಇರೋದರಿಂದ ಇದು ಬೇಗನೆ ತಿಳಿಯೋದಿಲ್ಲ ಅನ್ನೋದನ್ನು ಅರಿತುಕೊಂಡು ಯಮಧರ್ಮರಾಜ ಇದೇ ಅರ್ಥವನ್ನು ಇನ್ನೊಂದು ರೀತಿಯಿಂದ ಹೇಳ್ತಾನೆ. ಏನು ಅರ್ಥ ಅಂತ ಕೇಳಿದ್ರೆ, ಎಲ್ಲವನ್ನ ಯಾವುದರಿಂದ ನಾವು ಅರಿತುಕೊಳ್ತೇವೋ ಅದೇ ಆತ್ಮತತ್ವ ಅನ್ನೋದನ್ನು ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾನೆ. ಯಾವ ರೀತಿಯಿಂದ ಅಂತ ಕೇಳಿದ್ರೆ, ಸ್ವಪ್ನ ರೂಪವಾಗಿ ಇರತಕ್ಕಂತಹ ಜ್ಞಾನವನ್ನು ಮತ್ತು ಜಾಗರಿತ ರೂಪವಾಗಿ ಇರತಕ್ಕಂತಹ ಜ್ಞಾನವನ್ನು ಯಾವುದರಿಂದ ಅರಿತಾನೋ ಆ ಮಹಾಂತನಾದಂತಹ ವಿಭುವಾದಂತಹ ಆತ್ಮನನ್ನು ಅರಿತುಕೊಂಡಂತಹ ವಿವೇಕಿ ಮುಂದೆ ಶೋಕಿಸೋದಿಲ್ಲ ಅಂತ. ಹಿಂದೆ ಶಬ್ದಸ್ಪರ್ಶ ರೂಪರಸ ಗಂಧಗಳನ್ನು ಯಾವುದರಿಂದ ಅರಿತಾರೋ ಆ ಚೈತನ್ಯ ರೂಪನಾದಂತಹ ಆತ್ಮನನ್ನು ಅರಿತುಕೊಳ್ಳಬೇಕು, ಅದೇ ಪರಮಾರ್ಥವಾದಂತಹ ಆತ್ಮತತ್ವ ಅಂತ ಹೇಳಿದ್ದಾಗಿತ್ತು. ಆದರೆ ಸ್ಥೂಲ ದೃಷ್ಟಿ ಯಾವ ಜನರಿಗಿರುತ್ತೋ ಅಂತಹ ಜನರಿಗೆ ಈ ಬೋಧನೆ ಅಂದರೆ ಶಬ್ದಸ್ಪರ್ಶ ರೂಪ ರಸಗಂಧಗಳನ್ನು ಅರಿಯತಕ್ಕಂಥವನು ಆತ್ಮ ಹೇಳತಕ್ಕಂಥ ಬೋಧನೆ ಬೇಗನೆ ಮನವರಿಕೆಯಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಎಚ್ಚರದಲ್ಲಿರತಕ್ಕಂತಹ ದೇಹೇಂದ್ರಿಯಗಳ ಗುಂಪನ್ನು ಅಂದರೆ ದೇಹ, ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಿಸಿದಂತಹ ಇಂದ್ರಿಯಗಳು ಇವನ್ನೇ ತಾನು ಅಂತ ಅನೇಕರು ಭಾವಿಸ್ಕೊಂಡಿರ್ತಾರೆ. ದೇಹವೇ ತಾನು, ಈ ಇಂದ್ರಿಯಗಳೆಲ್ಲ ನನ್ನದು, ಕಣ್ಣು, ಕಿವಿ, ಮೂಗು, ಬಾಯಿ, ಕಾಲುಗಳು, ಕೈಗಳು ಮುಂತಾದಂತಹ ದೇಹದ ಯಾವ ಭಾಗಗಳಿದೆಯೋ, ಯಾವ ಇಂದ್ರಿಯಗಳಿದ್ದಾವೋ ಅಂತಹ ಇಂದ್ರಿಯಗಳನ್ನು ತನ್ನದು ಅಂತ ಯಾರು ತಿಳಿದುಕೊಂಡಿರ್ತಾರೋ ಅಂತಹ ಜನರಿಗೆ ಎಲ್ಲ ವಿಷಯಗಳನ್ನು ಯಾವುದರಿಂದ ಅರಿತೀರೋ ಆ ಅರಿಯತಕ್ಕಂಥದ್ದೇ ಪರಮಾರ್ಥ ಅಂತ ಹೇಳಿದ್ರೆ, ಇಂದ್ರಿಯಗಳಿಂದಲೇ ನಾವು ಎಲ್ಲವನ್ನ ಅರಿತುಕೊಳ್ತೇವೆ. ಹಾಗಾಗಿ ಇಂದ್ರಿಯಗಳೇ ಪರಮಾರ್ಥ ಹೇಳತಕ್ಕಂಥ ಭಾವನೆ ಉಂಟಾಗ್ಬಿಡಬಹುದು. ಯಾಕೆ ಅಂತಂದರೆ, ಶರೀರದೊಳಗೆ ನಾನಿದ್ದುಕೊಂಡು ಅಥವಾ ಶರೀರ ಮತ್ತು ಇಂದ್ರಿಯಗಳೊಡನೆ ಪ್ರಪಂಚದಲ್ಲಿ ಇದ್ದುಕೊಂಡು ವಿಷಯಗಳನ್ನೆಲ್ಲ ನಾನು ಉಪಭೋಗಿಸ್ತಾ ಸುಖ ದುಃಖಗಳನ್ನು ಅನುಭವಿಸ್ತಾ ಇರೋದರಿಂದ, ಅಂದರೆ ಅನುಭವಿಸ್ತಾ ಇದ್ದೇನೆ ತಾನು ಅಂತ ಅಂದುಕೊಂಡಿರೋದರಿಂದ ಬಹುಜನರು ಹೀಗೆ ಅರಿತುಕೊಳ್ಬಹುದು. ಯಾವುದು? ಈ ಶರೀರ ಮತ್ತು ಇಂದ್ರಿಯಗಳೇ ಪರಮಾರ್ಥ ಅಂತ ಅರಿತುಕೊಳ್ಬಹುದು, ಹಾಗೆ ತಿಳಿದುಕೊಂಡು ಬಿಡಬಹುದು. ಯಾಕೆ ಅಂತ ಕೇಳಿದ್ರೆ, ಶರೀರಗಳಿಂದ ಇಂದ್ರಿಯಗಳಿಂದಲೇ ಅಲ್ಲವೇ ತಾನು ವಿಷಯವನ್ನು ಅರಿತಾ ಇರೋದು, ಹಾಗಾಗಿ ಅದೇ ಪರಮಾರ್ಥ ಅಂತ ಕೆಲವೊಂದು ಜನರು ತಿಳಿದುಕೊಳ್ಳಬಹುದು. ಈ ತಪ್ಪು ತಿಳುವಳಿಕೆ ಭಾವನೆ ಹೋಗಬೇಕು ಅಂತಾದರೆ, ನಾನು ಹೇಳತಕ್ಕಂಥ ಈ ಆತ್ಮ ಏನು ನಾನು ಹೇಳತಕ್ಕಂಥದ್ದೇ ಆತ್ಮ ಅಂತ ನಾವೇನು ಅಂದುಕೊಂಡಿರ್ತೇವೋ ತಪ್ಪು ತಿಳುವಳಿಕೆಯಿಂದ, ಆ ನಾನು ಹೇಳತಕ್ಕಂಥದ್ದು ಇಲ್ಲದಾಗಲೂ ಕೂಡ ಈ ಆತ್ಮ ಇರ್ತಾನೆ ಹೇಳತಕ್ಕಂಥ ಉತ್ತಮ ಭಾವನೆ ಬರಬೇಕು ಅಂತಾದರೆ, ಅದಕ್ಕಾಗಿ ಏನು ಹೇಳಲಿಕ್ಕೆ ಹೊರಟಿದೆ ಅಂತಂದರೆ, ಎಚ್ಚರದ ದೇಹೇಂದ್ರಿಯಗಳಾಗಲಿ ಅವುಗಳ ಅಭಿಮಾನವಿರುವಂತಹ ನಾನು ಹೇಳತಕ್ಕಂತಹ ಅಹಂ ಪ್ರತ್ಯಗಮ್ಯವಾದ ಆತ್ಮನಾಗಲಿ ತೋರ್ಕೊಳ್ಳದೇ ಇರತಕ್ಕಂತಹ ಸ್ವಪ್ನಾವಸ್ಥೆಯನ್ನು ಪರೀಕ್ಷೆಗೆ ಇಟ್ಟುಕೊಳ್ಬೇಕು ಅಂತ ಈ ಮಂತ್ರ ಹೇಳ್ತಾ ಇದೆ. ಯಾಕೆ ಅಂತಂದರೆ, ಸ್ವಪ್ನಾವಸ್ಥೆಯನ್ನು ಇಟ್ಟುಕೊಂಡಾಗ ಅಲ್ಲಿ ನಾನು ಹೇಳತಕ್ಕಂಥದ್ದು ಇರೋದಿಲ್ವಲ್ಲ, ದೇಹ ಇಂದ್ರಿಯಗಳು ಕೂಡ ಇರೋದಿಲ್ವಲ್ಲ. ಹಾಗಾಗಿ ಅದನ್ನು ಇಟ್ಕೊಳ್ಬೇಕು ಅಂತ ಈ ಸ್ವಪ್ನಾಂತಂ ಜಾಗರಿತಾಂತಂ ಚ ಉಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ ಅನ್ನುವ ಮಂತ್ರದಲ್ಲಿ
ಸ್ವಪ್ನವನ್ನು ಉದಾಹರಣೆಗೆ ಇಟ್ಟುಕೊಂಡು ಈ ಮಂತ್ರಗಳು ನಮಗೆ ಆತ್ಮತತ್ವವನ್ನು ಬೋಧೆ ಮಾಡ್ತಾ ಇದ್ದಾವೆ.